ಇಲ್ಲ ಸರ್, 5.5 ಮಂತ್ಸೇ ಮಾಡಿದ್ರು ಸರ್. ಅದದ್ದು 3 ವರ್ಷದೊಳಗೆ ಮಾಡಿರೋ 5.5 ಮಂತ್ಸ್. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಮಗು ಅಂದಾಗಿ. ಈ ಕತೆ ಬೇಡ. ಹೆಸರಿಲ್ದಿರೋ ನಿರ್ದೇಶಕರ ಇಲ್ಲ, ಅವ್ರು ತಂದಿಡಕ್ಕಾಗಲ್ಲ ಪಾಪ. ಇನ್ನೋಸೆಂಟ್ ಆಗಿ ಕ್ವಶನ್ ಕೇಳಿದಾರೆ. ಇನ್ನೊಬ್ರು ಇವರೇ ಕೇಳಿದ್ರು. ಈಗ ನಿಮ್ಗೆ ನಿಮ್ಗೇನು ಗೊತ್ತಾಯ್ತು ನಾನು ಬೇಡ ಅಂದಿದ್ದೀನಿ ಅಂತ? ಒಂದೇ ನಿಮಿಷ, ಸಮಯದ ಅಭಾವ ಇದೆ. ಕೊನೆಯ 4 ಪ್ರಶ್ನೆಗಳು. ಐ ಥಿಂಕ್ ಕೇಳಿ ಬಿಡಿ. ರಿಪೀಟೆಡ್ ಕ್ವಶನ್ ದಯವಿಟ್ಟು ಕೇಳಬೇಕು. ಸುದೀಪ್ ಸರ್, ಕಾಲಭೈರವನಾಗಿ ಆನ್ ಸ್ಕ್ರೀನ್ ಅಲ್ಲಿ ನಿಮ್ಮನ್ನ ಎಷ್ಟು ನಿಮಿಷಗಳ ಕಾಲ ನಿರೀಕ್ಷೆ ಮಾಡಬಹುದು ಅಂತ? ನಾವು 120 ದಿನ ಶೂಟಿಂಗ್ ಮಾಡೋ ಮಾರ್ಕಲ್ಲೇ 2 ಅವರ್ ತೋರಿಸಿದ್ರು. ಇನ್ನು 3 ದಿನದಲ್ಲಿ ಏನು ತೋರ್ಸಾರ ನನಗೆ ಗೊತ್ತಿಲ್ಲ. ಇವರೇ ನೋಡಬೇಕು, ಇವ್ರಿಗೆ ಗೊತ್ತಿರುತ್ತೆ. ಅದು ನಾನು ಲೆಂತ್ ಎಲ್ಲ ನಾನು ನೋಡಿಲ್ಲ. ಒಂದೊಂದು ಚಂದ ಸತ್ಯ. ತೆಗೆದಿರೋ ಪ್ರತಿ ಫ್ರೇಮ್ನು ಭಾಳ ಅದ್ಭುತವಾಗಿ ತೆಗೆದಿದ್ದಾರೆ. ತುಂಬ ಇಷ್ಟ ಆಯ್ತು ನನಗೆ ಅವ್ರು ತೆಗೆದಿರೋ ಫ್ರೇಮ್ಸ್. ಆಮೇಲೆ ನಮ್ಮ ಮತ್ತು ಧ್ರುವ ಅವರ ಕಾಂಬಿನೇಷನ್ ಏನು ತೆಗಿಯಕ್ಕೆ ಹೊರಟ್ರು ಅದು ಇಷ್ಟ ಆಯಿತು ನನಗೆ. ಆ್ಯಂಡ್ ಓವರ್. ಸರ್, ಪ್ರೇಮ್ ಸರ್ ನಿಮ್ಮನ್ನ ಮಲ್ಟಿಸ್ಟಾರ್ ಸಿನಿಮಾದಲ್ಲಿ ಡೈರೆಕ್ಷನ್ ಮಾಡಿದ್ದಾರೆ, ಮತ್ತೆ ಈ ಥರ ಗೆಸ್ಟ್ ರೋಲ್ ಆಗಿ ತೊಗೊಂಡಿದ್ದಾರೆ. ಬಟ್ ನಿಮಗೆ ಅಂತಾನೆ ಪರ್ಟಿಕ್ಯುಲರ್ ಆಗಿ ಒಂದು ಕತೆ ಬರೆದು ಯಾಕೆ ನಿರ್ದೇಶನ ಮಾಡಲ್ಲ? ನೀವು ಬೇಡ ಅಂತ ಏನಾದರೂ ಹೇಳಿದ್ದೀರಾ ಅಥವಾ ನಿಮಗೆ ನಿಮ್ಗೇನು ಗೊತ್ತಾಯ್ತು ನಾನು ಬೇಡ ಅಂದಿದ್ದೀನಿ ಅಂತ? ಎಷ್ಟು ಒಳ್ಳೆಯದು ಸರ್, ಪರ್ಸನಲ್ ಆಗಿ ನಿಮ್ಮ ಬಾಂಡಿಂಗ್ ಚೆನ್ನಾಗಿದೆ. ಡಾರ್ಲಿಂಗ್ ಅಲ್ಲ ರೀ, 3 ದಿನ ಕರೆದಾಗಲೇ ಬೇಡ ಅನ್ನಲ್ಲ. ಈ ಸಿನಿಮಾ ತೊಗೊಂಬಂದ್ರೆ ಬೇಡ ಅಂತೀವ ನಾವು. ಇಟ್ಸ್ ನಾಟ್ ಲೈಕ್ ದಟ್. ಇನ್ನೊಂದು ಏನಿಲ್ಲ, ಅವ್ರು ತಂದಿಡಕ್ಕಾಗಲ್ಲ ಪಾಪ. ಇನ್ನೋಸೆಂಟ್ ಆಗಿ ಕ್ವಶನ್ ಕೇಳಿದಾರೆ. ಇನ್ನೊಬ್ರು ಇವರೇ ಕೇಳಿದ್ರು. ಈಗ ಅವ್ರು ಒಂದು ಸಿನಿಮಾಗೆ ಹೋದ್ರೆ 3 ವರ್ಷ ಅಲ್ಲಿ ಸ್ಟಕ್ ಆಗಿದ್ರು. ನಮ್ಮ ಹತ್ರ ಕತೆ ತೊಗೊಂಡು ಎಲ್ಲಿಂದ ಬರ್ತಾರೆ? ನಾವು ಫಸ್ಟ್ ಹೇಳೋದು ಅದು ಮುಗಿಸ್ಕೊಂಡು ಪಾಪ ನೀನು ಅಂದಿರ್ತೀವಿ. ಮುಗೀತು ಇಲ್ಲಿಗೆ. ಲೆಟ್ ಅಸ್ ಕ್ಲಿಯರ್ ಒನ್ ಥಿಂಗ್. ಹೂ ಇಸ್ ಪ್ರೇಮ್? ಹೆಸರಿಲ್ದಿರೋ ನಿರ್ದೇಶಕರ, ಅಮೆಚರ, ಅಥವಾ ಏನು ಗೊತ್ತಿಲ್ಲದೆ ಸಿನಿಮಾ ಮಾಡ್ತಾ ಇರೋರ? ಕನ್ನಡ ಚಿತ್ರರಂಗಕ್ಕೆ ಸಾಕಷ್ಟು ಬಿಸ್ನೆಸ್ ಕಾಂಟ್ರಿಬ್ಯೂಷನ್ ಕೊಟ್ಟಿರೋಂಥ ಒಬ್ಬ ನಿರ್ದೇಶಕರ ಬಗ್ಗೆ ನಾವು ಮಾತಾಡಬೇಕಾದ್ರೆ ಈ ಥರ ಪ್ರಶ್ನೆಗಳು ಬರಲೇಬಾರ್ದು. ಅವ್ರಿಗೆ ಬೇಡ ಅಂದ್ವ. ಇಟ್ ಈಸ್ ವೆರಿ ನೀವು ಬೇಕು ಅಂತ ಮಾಡಿದ್ದೀರಿ ಅಂತ ನಾನು ಹೇಳ್ತಾ ಇರೋಣ. ಇಟ್ ಈಸ್ ನಾಟ್ ರೆಸ್ಪೆಕ್ಟ್ ಎಟ್ ಆಲ್. ಏನಾಗುತ್ತೆ, ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಇವತ್ತು ಹೆಸರಾಂತ ನಿರ್ದೇಶಕರುಗಳು ಅಂತ 4 ಜನ ಅಂತ ತೊಗೊಳಕ್ಕೆ ಹೋದರೆ ಅದರಲ್ಲಿ ಒಂದು ಹೆಸರಿದು. ಕರೆಕ್ಟ್. ಆ್ಯಂಡ್ ಟುಡೇ ಈ ವೇದಿಕೆಯಲ್ಲಿ ನಾವು ಸೇರಿರೋದೇ ಇವರಿಗೋಸ್ಕರ. ಅಂದಮೇಲೆ ಅವ್ರ ಕತೆ ತೊಗೊಂಡು ಬಂದ್ರೆ ಅಪರ. ಆ್ಯಂಡ್ ಇನ್ನೊಂದು, ನಾನು ನನ್ನ ಮೇಲೆ ತುಂಬ ರೆಸ್ಪೆಕ್ಟ್ ಮಾಡ್ಕೋತೀನಿ. ಐ ರೆಸ್ಪೆಕ್ಟ್ ಮೈ ಸೆಲ್ಫ್ ಬಿಯಾಂಡ್ ಎನಿಥಿಂಗ್. ಸೊ ಯಾರೋ ಕತೆ ಬಂದ್ಬಿಟ್ರು ಅಂತ ತಕ್ಷಣ ಹೋಗೋರು ನಾವಲ್ಲ. ಡೇಟ್ ಬೇಕು ಅಂತ ತಕ್ಷಣ ಕೊಡೋರು ನಾವಲ್ಲ. ದೇರ್ ಇಸ್ ಅ ಪ್ರೋಸೆಸ್, ದೇರ್ ಇಸ್ ಅ ಪ್ರೊಸೀಜರ್. ಒಂದು ಕತೆ ಹೇಳಿ, ಕತೆ ಇಷ್ಟ ಆಗಲಿ. ಈ ಪ್ರೇಮ್ ಆಗಿರೋದ್ರಿಂದ ನಮ್ಮ ಸಲಿಗೆ ಎಲ್ಲಿ ಬರುತ್ತೆ ಅಂದರೆ, ಪ್ರೇಮ್ ಈ ಕತೆ ಬೇಡ, ಇನ್ನೊಂದು ಮಾಡೋಣ. ಪ್ರೇಮಿ ಸಲಿಗೆ ಇಲ್ಲ ಅಂದರೆ ನನಗೆ ಇದು ನಂಬ್ರಿ, ನನ್ನ ನಂಬಿ ಬಂದು ಮಾಡಿ. ಈ ಸಲಿಗೆಯಲ್ಲಿ ಅದು ಕಳೆದೋಗುತ್ತೆ ಹೊರತು ಬೇಡ ನಾನು ಮಾಡಲ್ಲ ಅವೆಲ್ಲ ಬರೋಲ್ಲ. ವಿ ಆರ್ ನಾಟ್ ಲೈಕ್ ದಟ್. ಹೌ ಮೆನಿ ಫಿಲ್ಮ್ಸ್ ಈಸ್ ಡನ್, ವಾಟ್ ಆರ್ ದ ಕಾಂಟ್ರಿಬ್ಯೂಷನ್ಸ್ ಈಸ್ ಡನ್. ಸೊ ವಿ ಶುಡ್ ಕೀಪ್ ಆಲ್ ದಟ್ ಇನ್ ಮೈಂಡ್ ನೋ ವೆನ್ ವಿ ಸ್ಪೀಕ್. ಅಂದ್ರೆ ಪರ್ಸನಲಿ ನಿಮ್ಮ ಬಾಂಡಿಂಗ್ ಕೂಡ ಚೆನ್ನಾಗಿದೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಮಗು ಅಂದಾಗಿ. ಸೊ ಅದಕ್ಕೆ ಒಂದು ಧ್ರುವ ಸರ್ ಅವರೊಂದು ಎಸ್ ಸರ್. ಸೊ 1 sec, ಸಾರಿ, ಐ ಜಸ್ಟ್ ಕಮ್ ಬ್ಯಾಕ್ ಸರ್. ಸೀನಿಯಾರಿಟಿ ಫಸ್ಟ್ ಸರ್. ಸರ್ ಸರ್ ಏನಾಗಿದೆ ಸರ್, 5.5 ಮಂತ್ಸೇ ಮಾಡಿರೋ ಸರ್. ಇಲ್ಲ ಸರ್, 5.5 ಮಂತ್ಸೇ ಮಾಡಿದ್ರು ಸರ್. ಅದದ್ದು 3 ವರ್ಷದೊಳಗೆ ಮಾಡಿರೋ 5.5 ಮಂತ್ಸ್. ಅವ್ರು ಕೆಲಸ ಮಾಡೋರೆ. ಏನಾಗ್ಬಿಟ್ಟಿದೆ, ಸೆಟ್ ಆಗಕ್ಕೆ ಟೈಮ್ ಆಗಿದೆ. ಇನ್ನೊಂದು, ಧ್ರುವ್ ಇಸ್ ಅ ವೆರಿ ಡೆಡಿಕೇಟೆಡ್ ಆ್ಯಕ್ಟರ್. ಅವರು ಯಾವ್ದು ಸಿನಿಮಾಗೂ ಸ್ವಲ್ಪ ಬಾಡಿ ಬಿಲ್ಡ್ ಮಾಡಿದ್ದಾರೆ ಸಣ್ಣಗಾಗೋ ತನಕ ಅವರು ಹಿ ಆಲ್ಸೋ ರಿಕ್ವೆಸ್ಟೆಡ್. ಆ್ಯಂಡ್ ಇದೆಲ್ಲದಕ್ಕಿಂತ ಹೆಚ್ಚಾಗಿ KVN ಪ್ರೊಡ್ಯೂಸರ್ ಯಾವುದ್ರ ಮೇಲೆ ಒತ್ತಡ ಹಾಕದೆ ಮಾಡಿದ್ದಾರೆ. ಫ್ರ್ಯಾಂಕ್ಲಿ ನನಗೆ ಗೊತ್ತಿರೋ ಹಾಗೆ ವೆನ್ ಹಿ ಸ್ಟಾರ್ಟೆಡ್ ದಿಸ್ ಫಿಲ್ಮ್, ದ ಫಸ್ಟ್ ಥಿಂಗ್ ಅವ್ರು ಹೇಳಿದ್ದು ನನಗೆ ಅದನ್ನು, ಇಲ್ಲ ಅಲ್ಲಿ ನಾನು ಬ್ರೇಕ್ ಇಲ್ಲ, ನಾನು ಫಸ್ಟ್ ಫುಲ್ ಸ್ಟ್ರೆಚ್ ಔಟ್ ಮಾಡ್ತಾ ಇದ್ದೀನಿ ನಾನು. ಹಾಗೆ ಹೇಳಿದ್ರು. ಸಮಯ ಸಂದರ್ಭ ಸರ್, ಏನು ಮಾಡೋಕ್ಕಾಗಲ್ಲ. ನಮ್ಮ ಕ್ವಶನ್ ಏನಂದರೆ, 5.5 ತಿಂಗಳಿಗೆ ಒಂದು ಸಿನಿಮಾ ಮಾಡಿದ್ರೆ ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ಸಿನಿಮಾಗಳು ಬರುತ್ತಲ್ಲ. ಕೇಳಿಸ್ತಾ? ಮಾಡ್ತೀನಿ ಅಂತ ಹೇಳಿ. ಆಯಿತು ಸರ್, ಮಾಡ್ತೀನಿ ಸರ್. ಇದು ನೀವು ಆಗ್ತಾರೋ ಅಪ್ಪದನ್ನೇ ಸರ್. ಇವಾಗ ಏನು ಹೇಳ್ತೀನಿ ಕೇಳಿ. ಕರೆಕ್ಟ್ ಸರ್, ನೀವು ಹೇಳಿದ್ದು ಕರೆಕ್ಟ್. ಅಲ್ಲ, ನಿಮ್ಮದು ಪ್ರೀತಿ ಯಾಕೆ ಬಂತು, ಇವ್ರದ್ದು ಯಾಕೋ ಹಂಗೆ ಬರಲಿಲ್ಲ. ಇವ್ರು ಸ್ವಲ್ಪ ಕಂಪ್ಲೇಂಟ್ ಆಗಿ ಬಂತು. ಅಂದರೆ ಇವರು ಈಗ ಬೇರೆ ಚಿತ್ರರಂಗದಿಂದ ಬರೋರು 3-4 ವರ್ಷ ಸಿನಿಮಾ ಮಾಡಿದ್ರೆ ಏನು ಪ್ರಾಬ್ಲಮ್ ಆಗಿಲ್ಲ. ನಮ್ಮೂರು 3 ವರ್ಷ ತಗೊಂಡ್ಬಿಟ್ರಲ್ಲ, ಅವ್ರ ಕಂಪ್ಲೇಂಟ್ ಅನ್ನೋದು ನೀನು 5 ವರ್ಷ ತಗೋ, ನೀನು ಒಂದು ದೊಡ್ಡ ಡೈರೆಕ್ಟರ್ ಆಗುತ್ತೆ ಅವರಷ್ಟೇ. ಬರುತ್ತೆ ಸರ್. ಇವಾಗ ಅದೇನೋ ಒಂದು ಆಯಿತು, ಬಿಟ್ಟಾಕಿ
ಅವ್ರಿಗೂ ಆಸೆ ಇರುತ್ತೆ. ಇವಾಗ ಒಂದು ನಿರ್ದೇಶಕರಿಗಾಗಲಿ ಹೀರೋಗಾಗಲಿ 3 ವರ್ಷ ಸಿನಿಮಾ ಶೂಟಿಂಗ್ ಮಾಡಿಕೊಂಡು ರಿಲೀಸ್ ಮಾಡಬಾರ್ದು ಅಂತ ಏನಾರು ಅವ್ರಿಗೆ ಇರುತ್ತೆ ಹೇಳಿ. ಅವರಿಗೂ ಬೇರೆ ಪಿಕ್ಚರ್ಗಳೆಲ್ಲ ಸಕ್ಸಸ್ ಆಗ್ಬೇಕಾದ್ರೆ ಅವ್ರಿಗೂ ಅಷ್ಟೇ ಆತರ ಇರುತ್ತೆ, ನಮ್ಮದೊಂದು ಸಿನಿಮಾ ಬಂದುಬಿಡಲಿ, ನಾವು ಮಾಡೋಣ ಅದಕ್ಕೆ ಬೇಗ ಆಗಿರಲ್ಲ ಅಷ್ಟೇ. ಮಾಡಿರ್ತಾರೆ, ಪ್ರಯತ್ನ ಪಡ್ತಾರೆ. ಅದರಲ್ಲಿ ಅವ್ರಿಗೆ ಇನ್ನೊಂದು ಬೇರೆ ಒಂದು ಮಾರ್ಟಿನ್ ಸಿನಿಮಾ ಕಂಪ್ಲೀಟ್ ಆಗಿರಲಿಲ್ಲ, ಸೊ ಅದರಿಂದ ಒತ್ತಡಗಳಿತ್ತು. ಹಿ ಹ್ಯಾಡ್ ಟು ಗೋ ದೇರ್ ಆಲ್ಸೋ. ಇಸ್ ಲಾಟ್ ಆಫ್ ಥಿಂಗ್ಸ್ ಆಗುತ್ತೆ, ಏನು ಮಾಡೋಕ್ಕಲ್ಲ. ರೈಟ್ ನಾವು 30th ರಿಲೀಸ್ ಆಗ್ತದೆ, ದಟ್ಸ್ ದ ಬೆಸ್ಟ್ ಥಿಂಗ್, ರೈಟ್, ದ ಗುಡ್ ಟೈಮ್.